ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೋಹಿಸ್ ಪಾಕಶಾಲಾ. ಈ ದಿನ ದಿಢೀರ್ ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. 1 ಕಪ್ ಕಾಯಿ ತುರಿ, ಹಾಗೆ 2 ಟೊಮೆಟೊ ತೊಗೊಂಡಿದ್ದೀನಿ. ಇದು ಒಂದು 5ರಿಂದ 6 ಜನಕ್ಕೆ ಸಾಕು ಈ ಸಾರು. ಮತ್ತು 1 ಟೀ ಸ್ಪೂನಷ್ಟು ರಸಂ ಪೌಡರು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಇಲ್ಲಿ ಜೀರಿಗೆ, ಇಂಗು ಮತ್ತು ಸಾಸಿವೆ ತುಪ್ಪದ ಜೊತೆಗೆ ಹಾಕ್ಕೋಬೇಕು, ಅದು ತೊಗೊಂಡಿದ್ದೀನಿ. ಮತ್ತು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪಂತೂ ಬೇಕೇ ಬೇಕು. ರಸಂ ಅಂದ ಕೂಡಲೇ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಇರಲೇಬೇಕು. ಈಗ ಒಂದು ಮಿಕ್ಸರ್ ಜಾರಿಗೆ 2 ಟೊಮೆಟೊ ತೊಗೊಂಡಿದ್ದಲ್ಲ, ಅದನ್ನು ಒಂದು ಮೀಡಿಯಮ್ ಸೈಜಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಕಾಯಿ ತುರಿನೂ ಹಾಕ್ಕೋತಾ ಇದ್ದೀನಿ. ಕಾಯಿ ತುರಿ, ಟೊಮೆಟೊ ಮತ್ತು ರಸಂ ಪೌಡರ್ನ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಸಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಇದು ಗ್ರೈಂಡ್ ಮಾಡೋದು ಅಷ್ಟೇ ದೊಡ್ಡ ಕೆಲಸ ಇದರಲ್ಲಿ, ಮತ್ತೇನು ದೊಡ್ಡದಿಲ್ಲ. ಸೊ ರಸಂ ಪೌಡ್ರ್ ಯಾವ್ದಾದ್ರು ತೊಗೊಳ್ಳಿ, MTR ಅವರು ತೊಗೋಬೋದು, ಮನೆ ರಸಂ ಪೌಡ್ರ್ ಆಗಿ ತೊಗೋಬೋದು. ನಾನು ಮುಂಚೆ ಒಂದು ಇದರಲ್ಲಿ ರಸಂ ಪೌಡ್ರ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕಳಿಸ್ತೀನಿ. ಅದನ್ನು ನೋಡಿ ಟ್ರೈ ಮಾಡಿ ತಿಳಿಸಿ ಹೇಗಾಗುತ್ತೆ ಅಂತ. ರಸಂ ಪೌಡ್ರ್ ಮಾಡಿ ಮನೇಲೇ ಮಾಡ್ಬೋದು, ತುಂಬ ಈಸಿ ರಸಂ ಪೌಡ್ರ್ ಮಾಡೋದು. ಈಗ ಸಣ್ಣಗೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು. ಸೊ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು, ಇದು ಗಟ್ಟಿ ಆಗಿದೆ, ಅದಕ್ಕೆ ನೀರು ಹಾಕಬೇಕು. ಸೊ ಮಿಕ್ಸರ್ ಜಾರಿಂದು ಎಲ್ಲ ನೀರು ಸೇರಿಸಿ ಇದಕ್ಕೆ ನೀರು ಹಾಕ್ಕೋತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ತೆಳುವಾಗಿರಬೇಕು. ರಸಂ ಅಂದರೆ ನೀರಾಗಿರುತ್ತೆ. ಸೊ ಇಲ್ಲಿ ನಾನು ನೀರು ಹಾಕ್ಕೊಂಡು ಒಂದು ಉಪ್ಪು ಹಾಕ್ಕೊಂಡು ಕುದಿಸ್ಕೊಂಡು ಬರ್ತೀನಿ. ಸೊ ಇದಕ್ಕೆ ನಾನು ಇಲ್ಲಿ ಬೆಲ್ಲ ಹಾಕಿಲ್ಲ, ನೀವು ಬೇಕಾದ್ರೆ ಬೆಲ್ಲ ಹಾಕ್ಕೋಬೋದು. ನನಗೆ ಇಲ್ಲಿ ಬೆಲ್ಲ ಬೇಡ, ಸೊ ಅದಕ್ಕೆ ನಾನು ಹಾಕಿಲ್ಲ. ಉಪ್ಪು ಹಾಕ್ಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಕಿ ಒಂದು 5ರಿಂದ 10 ನಿಮಿಷ ಕುದಿಸ್ಬೇಕು. ಇಷ್ಟು ಕನ್ಸಿಸ್ಟೆನ್ಸಿಲಿದ್ದರೆ ಚೆನ್ನಾಗಿರುತ್ತೆ. ಈಗ ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಕ್ಕೊಂಡು ಕುದೀತಾ ಇದೆ ರಸಮು. ಎಷ್ಟು ಚೆನ್ನಾಗಿದೆ. ಇದು ತುಂಬ ಈಸಿ. ನೀವು ದಿಢೀರ್ ಸಾರು ಮಾಡ್ಬೋದು. ಇದಕ್ಕೆ ನಮ್ಮಮ್ಮ ಗೊಡ್ಡು ಸಾರು ಅಂತಲೂ ಕರೀತಾಯಿದ್ರು. ಸೊ ಈ ದಿಢೀರ್ ಸಾರು ನೀವು ಮಾಡ್ಬೋದು. ನಿಮ್ಮಲ್ಲೂ ಬೇರೆ ಬೇರೆ ಟೈಪ್ ಮಾಡ್ತೀರಾ. ಸೊ ನೀವು ಹೇಗೆ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ ಹೇಗಾಗಿದೆ ಅಂತಲೂ, ಈ ಸಾರು ಹೇಗಾಗಿದೆ ಅಂತಲೂ ನನಗೆ ತಿಳಿಸಿ. ಈಗ ಈ ಸಾರು ರೆಡಿಯಾಗಿದೆ, ಚೆನ್ನಾಗಿ ಕುದೀತಾ ಇದೆ. ಸೊ ಇದನ್ನು ಆಫ್ ಮಾಡಿಕೊಂಡು ಇದಕ್ಕೊಂದು ಚೆನ್ನಾಗಿರೋ ಒಂದು ಇಂಗಿನ ಒಗ್ಗರಣೆನ ಕೊಟ್ಕೊಳ್ಳೋಣ. ಸೊ ಈಗ ಒಂದು ಬಾಣಲೆಯಲ್ಲಿ 1 ಟೀ ಸ್ಪೂನಷ್ಟು ತುಪ್ಪ ತೊಗೋತಾ ಇದ್ದೀನಿ. ಈ ತುಪ್ಪ ಸ್ವಲ್ಪ ಕಾದ ಕೂಡಲೇ ಇದಕ್ಕೆ ಇಂಗು, ಜೀರಿಗೆ, ಸಾಸಿವೆ ಎಲ್ಲ ಹಾಕಿ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಬೇಕಾದರೆ ಈ ಟೈಮಲ್ಲಿ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೋಬೋದು. ಇದು ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ಫುಲ್ ಆಗುತ್ತೆ, ಬೆಳ್ಳುಳ್ಳಿ ಸಾರು ಆಗುತ್ತೆ ಅದು. ಸೊ ಈಗ ಇಂಗು ಫ್ರೈ ಆಗ್ತಾಯಿದೆ. ನಾನು ಸಾಸಿವೆ ಮತ್ತು ಜೀರಿಗೆನೂ ಕೂಡ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ಈಗ ಸಾಸಿವೆ ಮತ್ತು ಜೀರಿಗೆ 2 ಚಟಪಟ ಅಂದ ಕೂಡಲೇ ಸಾರಿಗೆ ಹಾಕಿ ಸಾರನ್ನು ಇಮಿಡಿಯೇಟ್ ಮುಚ್ಚಿಡಬೇಕು. ಅಂದರೆ ಅದು ಫ್ಲೇವರ್ ಎಲ್ಲ ಅದರೊಳಗೆ ಇರುತ್ತೆ, ಸಾರಿನೊಳಗೆ ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ. ಸೊ ಈಗ ಸಾಸಿವೆ ಜೀರಿಗೆ ಒಗ್ಗರಣೆ ಆಗಿದೆ. ಈಗ ಇದನ್ನು ಸಾರಿಗೆ ಹಾಕ್ಕೊಂಡು ಬರೋಣ. ಸೊ ಈಗ ಮುಚ್ಚಳ ತೆಗೆದು ಒಗ್ಗರಣೆನ ಸಾರಿಗೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಘಮ ಸಾರು ರೆಡಿ ಆಯಿತು. ಸೊ ಈ ಒಗ್ಗರಣೆನ ಇದಕ್ಕೆ ಹಾಕಿ, ಸೊ ಇಂಗಿನ ಒಗ್ಗರಣೆ ಕೂಡ ಹಾಕಿ, ಬಿಸಿ ಸಾರನ್ನು ಕೂಡ ಅದಕ್ಕೆ ಹಾಕಿ ಚೆನ್ನಾಗಿ ಒಂದು ಒಗ್ಗರಣೆ ಕೊಟ್ಟಿದ್ದೀನಿ. ಈಗ ಮುಚ್ಚಿಟ್ಬಿಡೋಣ. ಒಂದು 2 ನಿಮಿಷ ಆದ ಕೂಡಲೇ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರೋ ಸಾರು, ರಸಂ, ಬಿಸಿಯಾದ ರಸಂ. ಚಳಿಗಾಲದಲ್ಲಂತೂ ರಸಂ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಬಿಸಿ ಅನ್ನದ ಜೊತೆಗೆ ಊಟ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಈ ರಸಂನ. ಹೇಗಾಗಿದೆ ಈ ದಿಢೀರ್ ಸಾರು ಅಂತ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ. ಸೊ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ ಆ್ಯಂಡ್ ಟೇಕ್ ಕೇರ್.